ಗೈಸ್ ಕೊನೆಗೂ ರೀಚ್ ಆಗಿದ್ದೀವಿ ಟೆಂಪಲ್ ಹತ್ರ. ಗೈಸ್ ಗೈಡ್ ತೊಗೊಂಡಿದ್ದೀವಿ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೀವು ಕೇಳಿಸ್ಕೊಳ್ಳಿ ಅಷ್ಟೇ. ಅಷ್ಟೇ, ಸೊ ಸಿಂಪಲ್. ನೀವು ಕೇಳ್ಬೇಕಂಕಲ್ಲ. ಇದು ಗಣೇಶ ಸಂಧ್ಯಾ ಗಣಪತಿ ದೇವರ ಹೆಸರು. ಬೆಳಿಗ್ಗೆ ಸಾಯಂಕಾಲ ಮುಸ್ಸಂಜೆ ಪ್ರಾರ್ಥನೆ ಮಾಡುವಂತ ಗಣಪತಿ. ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಶಿವ ಇದು ಮಾಡ ಶಿವಲಿಂಗ ಉದ್ಭವಾಗಿರುವಂತ ಲಿಂಗ ಬೇಡ, ಲಿಂಗ ಸ್ವಯಂಭೂ. ಮತ್ತೆ ವಿಷ್ಣು ದೇವಸ್ಥಾನಕ್ಕೆ ಹೋದ್ರೆ ವಿಷ್ಣುಗೆ ದ್ವಾರಪಾಲಕರು ಜಯ ವಿಜಯರು ಅಂತ ಬರ್ತಾರೆ. ಇದು ಈಶ್ವರನ ದೇವಸ್ಥಾನ ಆದ್ರಿಂದ ಶಿವನಿಗೆ ನಂದಿ ಮಹಾಕಾಳ ಅಂತ ಇವ್ರಿಗೆ ಹೆಸರು. ನಂದಿ ಅಂದ್ರೆ ದೇವಗಣ, ಕಾಳ ಅಂದ್ರೆ ರಾಕ್ಷಸರಿಗೆ ಬಾರಿ ಕೋರೆಯಲ್ಲಿ ಇದ್ರು. ಇದು ಶಾಂತಿ ರೂಪ, ಅದು ಉಗ್ರ ರೂಪ. ಮತ್ತೆ ವಿಷ್ಣುಗೆ ವಾಹನ ಬಂದ ಗರುಡ, ಈಶ್ವರಿಗೆ ನಂದಿ. ಪುಟಿ ಇಲ್ಲ ಈ ಹೊಟ್ಟೆ ಎದೆ ಭಾಗದಿಂದ ನೋಡಿ ನಂದಿ ಬಸವಣ್ಣ ರೀತಿ ಇದೆ ನೋಡಿ. ಹೌದು, ಯೂಟ್ಯೂಬ್ ಇದು ಹಸು ಬಾಯಿ ರೀತಿ ಇದೆ ನೋಡಿ, ಇಷ್ಟು ಬಸವಣ್ಣ ರೀತಿ ಇದೆ. ಸೇಮ್ ಇದೇ ತರ ಅಲ್ಲಿ ಕೂಡ ನಂದಿ ರೀತಿ ಇದೆ. ಸೊ ಎರಡರಲ್ಲೂ ಸೇಮ್ ಇದೆ, ಮುಖ ಮಾತ್ರ ಚೇಂಜ್ ಇದೆ ನೋಡಿ. ದೇವಗಣ ರಾಕ್ಷಸ. ಮತ್ತೆ ಇದು ದೇವಗಣ ಬಂದು ರೈಟ್ ಹ್ಯಾಂಡ್ ಆಶೀರ್ವಾದ ಮಾಡ್ತಾರೋ, ರಾಕ್ಷಸ ಬಂದು ಲೆಫ್ಟ್ ಹ್ಯಾಂಡ್. ನಂದಿ ಮಹಾಕಾಳ ಅಂತ ಈಶ್ವರನಿಗೆ ದ್ವಾರಪಾಲಕ, ಅದು ವಿಷ್ಣುವಿಗೆ ಜಯ ವಿಜಯ ಮಾಡ್ತಾರೆ. ಅದು ವಿಜಯ ಗಣೇಶ ಅಂತ ಹೆಸರು ದೇವ್ರಿಗೆ. ಎಲ್ಲ ಕಡೆ ಮೂಷಿಕ ಇಲಿ ಫ್ರೀ ಆಗಿರುತ್ತೆ ಮೇಡಮ್. ಅದು ಇಲಿಗೆ ಕಡಿವಾಣ ಹಾಕ ಕುದುರೆ ಇರುತ್ತೆ, ಕಿತ್ರದ ಲಗಾಮಕ ಸವಾರಿ ಮಾಡ್ತಾರ. ಸಡನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕುದುರೆ ಅಂತ ತಿಳ್ಕೊತಾರೆ, ಅದು ಕುದುರೆ ಎಲ್ಲ ಇಲಿನೇ ಮೇಡಮ್. ಅದು ವಿಜಯ ಗಣೇಶ ಅಂತ ಹೆಸರು. ವಿಜಯ ಅಂದ್ರೆ ಎಲ್ಲಾ ಕಾರ್ಯ ಜಯ ಅಂತ. ಒಳಗಡೆ ವಿಡಿಯೋ ಅಲೋ ಇಲ್ಲ ಗೈಸ್, ಅಲೋ ಇದ್ರೆ ಮಾಡ್ತೀನಿ. ಈಶ್ವರನಿಗೆ ಲಿಂಗ ಮೇಡಮ್. ಇದು ನೀವು ಉತ್ತರ ಕಾಶಿ ಹೋಯ್ತಿರಲ್ಲ, ಇದು ದಕ್ಷಿಣ ಕಾಶಿ ಕಾಶಿ ವಿಶ್ವನಾಥ. ಇದು 2006ನೇ ಇಸ್ವಿಲಿ ಇದೆಲ್ಲ ಡ್ಯಾಮೇಜ್ ಇತ್ತು. ಕಲ್ಲಿಗೆಲ್ಲ ನಂಬರ್ ಹಾಕಿ ಕಲ್ಲು ಬಿಚ್ಚಿ ಹೊಸದಾಗಿ ರಿಪೇರಿ ಮಾಡಿ ಕಟ್ಟಿರೋದಿಲ್ಲ. ಅಲ್ಲಿ ಮೇಲೆ ಟಾಪ್ ಎಲ್ಲೋ ಕಲರ್ ನಂಬರ್ ಕಾಣಿಸುತ್ತೆ. ಹೊಸದಾಗಿ ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹೊಸದಾಗಿ ಕಟ್ಟಿರೋದಿಲ್ಲ. ಪೂಜಾ ಮೇಂಟೆನೆನ್ಸ್ ಎಲ್ಲ ಮುಗ್ದಿರ ಆಯಿತು. ಟೆಂಪಲ್ ಮೇಂಟೆನೆನ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದೆ. ನೋಡ ಕೈ ಮುಖ ಕಾಶಿ ವಿಶ್ವನಾಥ ಲಿಂಗ ಮೇಡಮ್. ಗೊತ್ತು ಎರಡು ತಲ ಹಸು ಇದೆ ನೋಡಿ, ನೋಡಿ ಕ್ಲೋಸ್ ಮಾಡಿದ್ರೆ ಲಿಂಗನ ಕ್ಲೀನ್ ಮಾಡ್ತಾವ ನೋಡಿ. ನಾಲ್ಗೆಯಿಂದ ನೋಡಿ ಫ್ರಂಟ್ ಪೇಜ್ ಕವರ್ ಮಾಡಿದ್ರೆ ದೇವ್ರಿಗೆ ಕ್ಷೀರಾಭಿಷೇಕ. ಲಿಂಗನ ನಾಲ್ಗೆಯಿಂದ ಲಿಂಗಾಭಿಷೇಕ. ಒಂದು ದೇಹ 2 ಮುಖ ಇದೆ ನೋಡಿ. 2 ತರ ತಲೆ ಇದೆ ನೋಡಿ ಗೈಸ್, ಇಲ್ಲೊಂದು ಇದೊಂದು. ಪಕ್ಕದಲ್ಲಿ ಚಿಕ್ಕದ ಅಂಬೆಗಾಲ ಕೃಷ್ಣ ಇದೆ ನೋಡಿ. ಕೃಷ್ಣ ಇದೇ ಬುದ್ಧಿ ಕೊಡೋದವರು ದಕ್ಷಿಣಾಮೂರ್ತಿ ಕೈ ಮುಕ್ಕೊಂಡು ಗುರುಗಳು ದೇವರಿಗೆ ದಕ್ಷಿಣಾಮೂರ್ತಿ. ದುರ್ಗಾ ಪರಮೇಶ್ವರಿ, ಶಕ್ತಿ ಗಣಪತಿ. ಸಮಾನಿ ಎಲ್ಲಾ ಕಡೆ ದೇವಸ್ಥಾನಕ್ಕೆ ಹೋಗಿದ್ರ ನೀವು, ಗಣಪತಿ ಒಬ್ಬರ ನೋಡ್ತೀರ. ಇಲ್ಲಿ ಬಟ್ ಇಲ್ಲಿ ಗಣಪತಿ ಎಂಟಿ ಸಮೇತ ಬಂದಿರೋದು ಸಿದ್ಧಿ ವಿನಾಯಕ, ಬುದ್ಧಿ ವಿನಾಯಕ ಅಂತ ಮೇಡಮ್. ತಲಕಾಡಲ್ಲಿ ಸಿದ್ಧಿ, ಶೃಂಗೇರಿಲಿ ಬುದ್ಧಿ. ಗಣೇಶನ ತೊಡೆ ಮೇಲೆ ಅಮ್ಮನವ್ರು ಇದಾರ ಎಂಟಿ ಸಮೇತ, ಸಿದ್ಧಿ ಬುದ್ಧಿ ಅಂತ. ಆಲಿಂಗ ದೇವಿ ಇಲ್ಲಿದೆಯಲ್ಲ, ಅದು ಗಣೇಶ ಅವರ ಹೆಂಡತಿ ಹೆಸರು. ಆಲಿಂಗ ದೇವಿ. ಆಗಿನ ಕಾಲದಲ್ಲಿ ಈ ಗೋಡೆ ಎಲ್ಲ ಕಟ್ಟ ಮುಂಚೆನೆ ಫುಲ್ ದೇವಸ್ಥಾನ ಬ್ಯಾಕ್ ಸೈಡ್ ಅಲ್ಲಿ ಮಣ್ಣೆಲ್ಲ ಮುಚ್ಚೋಗಿದ್ದೀವಿ. ಇದು 1986ನೇ ಇಸ್ವಿಲಿ ಡಿಪಾರ್ಟ್ಮೆಂಟ್ ಇಂದ ಮಣ್ಣೆಲ್ಲ ಡಿಗ್ ಮಾಡಿ ಈಗ ಸುತ್ತ ಗೋಡೆ ಹಾಕಿದ್ರು ನೋಡಿ, ಕಲ್ ಕಾಂಪೌಂಡ್. ಈಗ ಮಣ್ಣು ಮುಚ್ಚಲ್ಲ. ಆ ಬ್ಯಾಕ್ ಸೈಡ್ ಅಲ್ಲಿ ಮರಳು ಬಂದ್ರೆ ಉದ್ದೇಶ ಅಂದ್ರೆ ಮೈಸೂರು ಒಡೆಯರ್ಗೆ ರಾಣಿ ಶಾಪ ಕೊಟ್ಟರು ಅಂತ ಒಂದು ಕಥೆ ಇದೆ. ತಲಕಾಡು ಮುಳ್ಳಾಗಲ್ಲಿ ಮಾಲಂಗಿ ಮಡುವಾಗಿ ಮೈಸೂರು ಒಡೆಯರ್ಗೆ
ಮಕ್ಕಳಾಗದೆ ಅಂತ ಶಾಪ ಕೊಟ್ಟರು. ಆ ಶಾಪ ಕೊಟ್ಟ ಅಂತ ಒಂದು ತಲಕಾಡ ಒಂದು ಗಂಗರ ಒಂದು ರಾಜಧಾನಿ ಮುರಳಹಳ್ಳಿಲಿ ಮುಚ್ಚೋಗಿದೆ. ಇವಾಗ ಕೂಡ ಯಾವ ಜಾಗದಲ್ಲಿ ಮನೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಒಂದು ಗಂಗರ ಒಂದು ಸಿಟಿ ಮುರಳಿ ಸಮೇತ ಮುಚ್ಚೋಗಿದೆ. ಮೇಡಮ್ ಮರಳಿಂದ ಡಿಗ್ ಮಾಡ್ಬೇಕಾದ್ರೆ ಒಂದು ಲಿಂಗ ಕಟ್ಟಾಗಿದೆ, ಅದಕ್ಕೆಲ್ಲ ಪೂಜೆ ಅಲ್ಲ ಮೇಡಮ್. ಶಾಪ ಅಂತ ಹೇಳ್ತೀವಿ. ಸೈನ್ಸ್ ಡಿಪಾರ್ಟ್ಮೆಂಟ್ ಹೇಳೋದು ಆ ಕಾಲದಲ್ಲಿ ಅಣೆಕಟ್ಟು ಡ್ಯಾಮ್ ಕಟ್ಟ ಮುಂಚೆನೆ ಕಾವೇರಿ ನದಿ ಹರ್ಕ ಬರ್ತಲ್ಲ ಸರ್, ಆ ನದಿ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಒಂದು 2 ಕಿಲೋಮೀಟರ್ ಅಲ್ಲಿ ಒಂದು ಮಾದಾಮತ್ರಿ ಡ್ಯಾಮ್ ಅಂತ ಇದೆ, ಅಲ್ಲಿಂದ ರಿವರ್ ಚೇಂಜ್ ಆಗುತ್ತೆ. ಈ ಸುತ್ತ ನದಿ ರೌಂಡ್ ಕರೀತಾ ಇರುತ್ತೆ. ಆಗ ನದಿಯಿಂದ ತಗೊಂಡು ಮರಳು ಹಾಕಿದೆ ಅಂತ ಡಿಪಾರ್ಟ್ಮೆಂಟ್ ಮೇಡಮ್. ಶಾಸ್ತ್ರ ಪ್ರಕಾರ ಶಾಪದ ಕಥೆ ಅನ್ನೋ ಒಂದು ನಂಬಿಕೆ. ಶಿವನ್ ಭಕ್ತ ಮಾರ್ಕಂಡಯ್ಯ ಯಮರಾಜ ಅವನಿಗೆ ಭಕ್ತ ಮಾರ್ಕಂಡೆಗೆ ಸಾವಿಲ್ಲ. ಕನ್ನಡ ಮಾರ್ಕಂಡಯ್ಯ, ಮಧ್ಯೆ ಶಿವ, ಈಶ್ವರನ ಕಾಲೆಲ್ಲ ಒದಿತಿರೋದು ಯಮರಾಜ. ಇದು ಯಮರಾಜ. ಶಿವನ್ ಭಕ್ತ ಮೇಡಮ್, ಲಿಂಗ ಯಮರಾಜ. ಮಾರ್ಕಂಡೆಗೆ ಸಾವಿಲ್ಲ ಮೇಡಮ್, ಭಕ್ತ ಮಾರ್ಕಂಡಯ್ಯ. ಇದು ಮಾರ್ಕಂಡಯ್ಯ, ಅದು ಶಿವ. ಇದು ಮಾರ್ಕಂಡೇಯ, ಇದು ಶಿವ, ಇದು ಯಮ. ಮೇಡಮ್ ಕಾಲಿಂಗ ಬರ್ತಾನ ಕೃಷ್ಣ ಸರ್ಪದಲ್ಲಿ ನಾಟ ಡ್ಯಾನ್ಸ್ ಮಾಡ್ತಾರೆ. ಮೇಡಮ್ ಇದು ಚಾಮುಂಡೇಶ್ವರಿ ಮೇಡಮ್, ಮೈಸೂರು ಚಾಮುಂಡಿ ಬೆಟ್ಟ ಹೋಗಿದ್ರಾ ಮೇಡಮ್? ದೇವತೆ ಹೆಂಗಿದೆ, ದೇವಿ ಇರೋ ಮೈಸೂರಲ್ಲಿ, ಅಲ್ಲಿ ಹೋದ ಭಕ್ತಾದಿಗಳಿಗೆ ವಿಗ್ರಹ ಕಾಣಲ್ಲ, ದೇವ್ರಿಗೆ ಅಲಂಕಾರ ಮಾಡಿರ್ತಾರೆ. ದೇವತೆ ಹೆಂಗಿದೆ ಇದೇ ಸೇಮ್ ದೇವರು ಮೈಸೂರಲ್ಲಿ, ಮಹಿಷಾಸುರ ಮರ್ದಿನಿ ಮೇಡಮ್. ಆದಿಶೇಷ ಮೇಡಮ್, ಆದಿಶೇಷದಲ್ಲಿ ಜೋಡಿ ಸರ್ಪದಲ್ಲಿ ನಾಗಬಂಧನ ರಂಗೋಲಿ ಅಂತ ಹೇಳ್ತಾ ಇದ್ರು. ಆ ಕಾಲದಲ್ಲಿ ನಿಧಿ ಆಭರಣಗಳನ್ನಿಟ್ಟು ಅದನ್ನ ಯಾರು ತಗೋಬಾರ್ದು ಅಂತ ಬಂಧನ ಮಾಡಿರ್ತಾರಲ್ಲ ಮೇಡಮ್, ಸರ್ಪಬಂಧನ. ಇದು ಸ್ನೇಹ ತಲೆ, ಒಂದು ಸ್ನೇಕ್, ನೋಡಿ ಲಾಸ್ಟ್ ಮೇಗಡೆಯಿಂದ ಲಾಸ್ಟ್ ಡೌನ್. ಸರ್ಪ ಬಂಧನ ಅಂತ ಮೂವೀಸಲ್ಲಿ ಕೇಳಿರ್ತೀರಲ್ಲ, ಹಂಗಿದು ಪಾರಿವಾಳ ನೋಡಿ. ಈಶ್ವರರಲ್ಲಿ 5 ಲಿಂಗಗಳಿಲ್ಲ, ನಮ್ಮೂರಲ್ಲಿ 3 ಲಿಂಗ ಇರೋದು ಮೇಡಮ್. ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ. 4 ಕಿಲೋಮೀಟರ್ ಒಂದು ಬೆಟ್ಟೆ ಮೇಲೆ ಒಂದು ದೇವರಿದೆ, ಮುರುಗ್ತೀರ ಕೇಳಿದ್ರ? ಮಲ್ಲಿಕಾರ್ಜುನ. ಅದೊಂದು 5ರಿಂದ ಇಲ್ಲಿಂದ 6 ಕಿಲೋಮೀಟರ್ ಅರ್ಧೇಶ್ವರ ಅಂತ ಬರುತ್ತೆ ಮೇಡಮ್. ನಮ್ಮ ಊರಿಗೆ ಬಂದು ಭಕ್ತಾದಿಗಳು 5 ಲಿಂಗ ನೋಡಕ್ ಸಾಧ್ಯ ಆಗಲ್ಲ, ಅವ್ರು ಒಂದೇ ಕಡೆ ನೋಡ್ಲಿ ಅಂತ 5 ಲಿಂಗ ಒಂದೇ ಕಡೆ ಪ್ರತಿಷ್ಠಾ ಮಾತ್ರ ಲಿಂಗಗಳು ನೋಡಿ. 5 ಲಿಂಗ 1, 2, 3, 4, 5 ಲಿಂಗಗಳು ಇದೇ ಪಂಚಲಿಂಗ. ಎರಡು ಮುಖ ಇದೆ ಪುಟಿ. ಲಿಂಗ ಕ್ಲೀನ್ ಮಾಡ್ತಾ ಇದೆ. ಇದು ಕ್ಷೀರಾಭಿಷೇಕ. ಇದು ಮೇಲ್ಗಡೆ ಫೇಸ್ ಯಾರು ಬರ್ತಾರ ಅಂತ ನೋಡ್ತಾ ಇರೋದು ಸೆಕ್ಯೂರಿಟಿ. ಅದು 1, 2, 3 ದೇವರಿಗೆ ಕ್ಷೀರಾಭಿಷೇಕ ಮಾಡಿ ಮತ್ತೆ ತನ್ನ ನಾಲ್ಗೆಯಿಂದ ಲಿಂಗ ಕ್ಲೀನ್ ಮಾಡ್ತಾ ಇರೋದು. ಅಲ್ಲೇನಿದೆ ಎಲ್ಲ ನಕ್ಷತ್ರಗಳಿದೆ ನೋಡಿ. ಇದು ಹೆಸರು ಮೇಡಮ್, ವರ್ಷಕ್ಕೆ ಒಂದೇ ಟೈಮಲ್ಲೇ ದೇವ್ರ ಪೂಜೆ ಮಾಡೋದು. ವೈಶಾಖ ಪೌರ್ಣಮಿಗೆ ಮೇಡಮ್, ವೈಶಾಖ ಪೌರ್ಣಮಿ ದಿನ ವೈದ್ಯನಾಥೇಶ್ವರ ಮತ್ತೆ ದೇವಿ ಪಾರ್ವತಿ ದೇವ್ರ ಕುಣಿಸಿ ಊರೊಳಗಡೆ ರಥೋತ್ಸವ ಮಾಡ್ತೀವಿ ಮೇಡಮ್. ಇದು ಚಂದ್ರಮಂಡಲ ಅಂತ ಹೆಸರು ಮೇಡಮ್. ಇದಕ್ಕೆ ಎಲ್ಲ ರಾಶಿಗಳೆಲ್ಲ ಬರ್ತವೆ, ನಕ್ಷತ್ರಗಳು. ಎಲ್ಲ ರಾಶಿ ನಿಮ್ದು ನಂದು ಇಲ್ಲಿದೆ ನೋಡಿ ಮೇಡಮ್. ಬೇಡ್ರ ಕಣ್ಣಪ್ಪ ಒಂದು ಕಥೆ ಇರೋದು ಯಾವ್ರಲ್ಲಿ ಗೊತ್ತಾ? ಶ್ರೀಕಾಳಹಸ್ತಿ, ತಿರುಪತಿ ಹತ್ರದಲ್ಲಿ ಬೇಡ್ರ ಕಣ್ಣಪ್ಪನ ದೇವಸ್ಥಾನ ಮೇಡಮ್. ಇದು ಮರಳೊಳಗಡೆ ಸಿಕ್ಕಿರುವಂತ ಮೂರ್ತಿ. ಇದು ನವಿಲ್ ಮೇಲೆ ಕೂತಿರೋದು. ಈ ಸ್ವಾಮಿ ಹೆಸರು ಷಣ್ಮುಖ ಅಂತ ಮೇಡಮ್. ಷಣ್ಮುಖ ಅಂದ್ರೆ ಸುಬ್ರಹ್ಮಣ್ಯ. 6 ಮುಖ ಇದೆ ದೇವ್ರಿಗೆ, ಮುಂದೆ 3 ಮುಖ ಇದೆ, ಹಿಂದ್ಗಡೆನೂ ಹಂಗೆ ಇದೆ ಮೇಡಮ್. ಇವಾಗ ಕೂಡ ದೇವ್ರ ಟಚ್ ಮಾಡಿದ್ರೆ ಸ ರೀ ಅಂತ ಮ್ಯೂಸಿಕ್ ಬರುತ್ತೆ. ಹೌದಾ? ಟಚ್ ಮಾಡ್ಬೋದಾ?
ಮೇಡಮ್ ಇದು ದೇವಿ ಹೆಸರು ಮನೋನ್ಮಣಿ ಅಂತ ತಮಿಳ ಹೆಸರು. ಮನಸ್ಸಲ್ಲಿ ಏನೋ ಅನ್ಕೋತೀವಿ, ಮನುಷ್ಯನ ಇಷ್ಟಾರ್ಥಗಳನ್ನ ನೆರವೇರಿಸಂತ ದೇವಿ ವೈದೇಶ್ವರಿ ಹೆಂಡತಿ. ಮೇಡಮ್ 4 ಕಿಲೋಮೀಟರ್ ಮುಡುಕುತರ ದೇವಸ್ಥಾನ ಇದೆಯಲ್ಲ ಬೆಟ್ಟದ ಮೇಲೆ, ಅಲ್ಲಿ ದೇವರ ಹೆಸರು ಮಲ್ಲಿಕಾರ್ಜುನೇಶ್ವರ, ದೇವಿ ಹೆಸರು ಭ್ರಮರಂಬಿಕಾ. ಅಲ್ಲ ಒಂದು ಕನ್ನಡ ಒಂದು ETVಲಿ ಒಂದು ಸೀರಿಯಲ್ ಶೂಟಿಂಗ್ ಆಗಿತ್ತು, ಅರುಂಧತಿ ಅಂತ ಸೀರಿಯಲ್ ಬರ್ತಿದೆ, ಅಲ್ಲೇ ಸೀರಿಯಲ್ ಶೂಟಿಂಗ್ ಮಾಡಿತ್ತು. ನೀರನ್ನು ಉಪಯೋಗಿಸ್ತಾ ಇದ್ರಲ್ಲ, ಕಲ್ಲೊಂದು ಪಾತ್ರ ಇದೆ, ಕಲ್ಲೊಂದು ತೊಟ್ಟಿ. ಇದು ದೇವ್ರ ಹೆಸರು ಗೈಸ್. ಈಗ ಬಂದ ಜನಗಳೇನಾದ್ರು ಮಾಡಿ ಪ್ಲಾಸ್ಟಿಕ್ ಪೇಪರ್ ಅಲ್ಲಿ ಮಾಡ್ತಾರೆ ಅಂತ ಇವರೇ ಮುನ್ನಾಕೆ ಮುಚ್ಚಿದ್ದಾರೆ. ಚಂಡಿಕೇಶ್ವರ ನಮ್ಮ ಕಲ್ಕಡೆ ಅಂತಲ್ಲ, ಎಲ್ಲ ಈಶ್ವರ ದೇವಸ್ಥಾನಗಳು ಇದೆ, ನಂಜನಗೂಡಲ್ಲೂ ಇದೆ. ಶಿವಪಾರ್ವತಿ ದರ್ಶನ ಆಯ್ತಂದ್ರೆ ಅವರು ಮಾಡ್ತಾ ಇರ್ತಾರೆ. ರಿಕಂಡೀಷನ್ ದೇವಸ್ಥಾನ ಇದೆ. ಗೈಸ್ ಶಿವ ಪಾರ್ವತಿ ದರ್ಶನ ಮಾಡ್ಕೊಂಡ್ ಬಂದ್ಮೇಲೆ ಇಲ್ಲ ವರದಿ ಒಪ್ಸದ ಮೂರು ನದಿ ಸಂಗಮ ನಿಜ ನರಸಿಂಹ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಯೋಗ ನರಸಿಂಹ ಕೈ ಮುಕ್ಕಳಿ ಯೋಗ ಮಾಡ್ತಾರ ಅವರು, ರಾಸಪುತ್ರ ಯೋಗ ಮಾಡ್ತಾರ. ಅಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ ಟಿ ನರಸೀಪುರಲ್ಲಿ, ಇಲ್ಲಿ ಬಂದು ಯೋಗ ನರಸಿಂಹ. ತಡೀರೋ ದೇವಿ ಪಾದ ತೋರಿಸ್ಕೊಡ್ಮ. ಅವು ಬೆಳೆ ಹೇಳ್ದ ಮೇಡಮ್, ಒಂದೇ ಕಲ್ಲಿಂದ ಕೆತ್ತಿರೋದು ಮೇಡಮ್. ಆ ಬೆಳೆ ಹೆಸರು ನಾಗ ಕುಂಡಲ ಚೋಳ ಅಂತ ಹೆಸರು. ನಾಗ ಅಂದ್ರೆ ಮೇಲೆ ಆದಿಶೇಷ, ಕುಂಡಲ ಅಂದ್ರೆ ಚೈನು, ಚೋಳ ಅಂದ್ರೆ ದೇವಸ್ಥಾನ ಕಟ್ಟಿರೋ ರಾಜರ ಹೆಸರು ನಾಗ ಕುಂಡಲ ಚೋಳ ಅಂತ. ಗಂಗರು ಬಂದ ಅವರು ಫಸ್ಟ್ ರಾಜನಿಗೂ ಅವರು ತಮಿಳ್ನಾಡು ತಂಜಾವೂರು ಅವರು ಕಟ್ಟಿರುವಂತ ದೇವಸ್ಥಾನಕ್ಕೆ ಒಂದು ಸಿಂಬಲ್. ಅದು ದೇವರಿಗೆ ಗಾಳಿ ಮಳೆ ಬಂದ್ರೆ ರಿಂಗ್ ಅಳ್ಳಾಡ್ತಾ, ಅದು ಸೇಕಾಯ್ತದೆ ನೋಡಿ ಗಾಳಿಗೆ, ಫ್ರೀ ಇದೆ ಗಾಳಿಗೆ ಸೇಕಾಗುತ್ತೆ. ಅದು ಬೆಳೆ ಹೆಸರು ನಾಗ ಕುಂಡಲ ಚೋಳ ಅಂತ ಹೆಸರು. ಇವಾಗಿನ ಈ ದೇವಸ್ಥಾನ ಮುಗೀತು ಗೈಸ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಈಗ ನಾನು ಹೇಳ್ತಿರೋದು ಅದು ಹೇಳ್ದೆಲ್ಲ ಸುಳ್ಳು ಅನ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ವೈದ್ಯನಾಥೇಶ್ವರ ದೇವಸ್ಥಾನ ನೋಡ್ಕೊಂಡ್ ಬಂದ್ರಲ್ಲ, ಗಜಾನನ ಕ್ಷೇತ್ರ ಅಂದ್ರೆ ಫಸ್ಟ್ ಕಾಡಲ್ಲಿ ಈಶ್ವರ ಅಂದ್ರೆ ಆನೆಗಳು ಪೂಜೆ ಮಾಡೋ ಜಾಗ ದೇವ್ರಿಗೆ. ಕಾಡಿಗೆ ಇಬ್ರು ಬೇಟೆಗಾರ ಹೋಯ್ತಾರ, ಬೇಡ್ರ ಹೆಸರು ತಲಾ ಕಾಡ ಅಂತ ದೇವಸ್ಥಾನ. ಅವರಿಬ್ರು ಇಲ್ಲಿ ನೋಡಿ ತಲಾ ಕಾಡ ಬೇಡ್ರು ಇವರಿಬ್ರು. ಇವ್ರು ಕಾಡಿಗೆ ಹೋದಾಗ ಈ ಜಾಗದಲ್ಲಿ ಈಶ್ವರ ಅಂತ ಗೊತ್ತಿರಲ್ಲ, ಒಂದು ವೃಕ್ಷದ ಮರ ಇರ್ತದೆ, ಅದ್ರ ಹೆಸರು ಬೂರದ ಮರ ಅಂತ ಕೇಳಿರ್ಬೋದು. ಅದಕ್ಕೆ ಇವರು ಏಟು ಹೊಡೆದಾಗ ಕುಡ್ಲಿ ಏಟು ಮಿಸ್ ಆಗಿ ಈಶ್ವರ ಲಿಂಗಕ್ಕೆ ಏಟು ಬರುತ್ತೆ, ಹಣೆಪಟ್ಟಿಗೆ ಲಿಂಗಲ್ಲೇ ರಕ್ತ ಬರುತ್ತಾ. ಅವ್ರ ಗಾಯಕ್ಕೆ ಅವರೇ ಶಿವನೇ ವೈದ್ಯವನ ಮಾಡ್ಕೊಂಡ್ಗೆ ವೈದ್ಯನಾಥೇಶ್ವರ ಅಂತ ಸ್ವಾಮಿ ಹೆಸರು ಬಂದಿರೋದು. ಇವರಿಬ್ರು ಇದಾರೆ ಪ್ಲೇಸ್ ನೇಮ ತಲಕಾಡು, ಈ ಊರಿಗೆ ಹೆಸರಾಗಿರೋದು ತಲಕಾಡು ಬೇಡ್ರು ಇವರಿಬ್ರು. ಇದು ವೀರಭದ್ರೇಶ್ವರ, ಶಿವನ ಜಡೆ ಅಂತ ಹುಟ್ಟಿರೋದು ವೀರಭದ್ರ. ವೀರಭದ್ರೇಶ್ವರ ಹೆಂಡತಿ ಭದ್ರಕಾಳಿ ಅಮ್ಮನವ್ರು ಇದಾರೆ. ಮನು ನೀನ್ ನೋಡ ಹೆಂಗ್ ಹೊಡ್ಬತ್ತಾ ಇದೀಯಾ. ಗೈಸ್ ನಮ್ಮ ಮನೋಣ್ಣ ಇದು ಕೋತಿನ ನಮ್ಮ ಅಣ್ಣ ಇದ್ದಾನೆ, ಅವ್ನು ನೀನು ಇಲ್ಲಿದ್ಯಾ ಅಂತ ಮಾಡ್ತಾ ಇದ್ದೀನಿ. ಕೋತಿಗಳಿದಾವೆ ಅಂತ ಪ್ರಸಾದ ನೋಡಿ ನಾನು ಬಸ್ರಿ ಮಾಡೋರು. ತಲಕಾಡ್ದು ಸ್ಟೋರಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ. ಶಾಪದ ಮರಳು ಅಂತ ಬರ್ತಿದ್ರೆ, ಮತ್ತೆ ಆ ಕಾಲದಲ್ಲಿ ಡ್ಯಾಮ್ ಕಟ್ಟಾಗ ಮುಂಚೆ ನದಿ ಹರ್ಕ ಬರ್ತಲ್ಲ, ನದಿ ಹಾಕಿದ ಮರಳು ಅಂತ 2 ರೀತಿ ಇದೆ. ಓದ್ಕಳಿ ಮಜಾ ಉಡಾಯಿಸ್ಕೊಳ್ಳಿ. ನಡೆಯೋಕ್ಕಾಗ್ತಾ ಇಲ್ಲ ಅಷ್ಟು ಮರಳು. ಇವಾಗ ಈ ಮರಳಲ್ಲಿ ನಾವು ಮಿನ್ನ ದೇವಸ್ಥಾನ ಯಾವ್ಯಾವ ಇದ್ದಾವೆ ಅಲ್ಲಿಗೆ ಹೋಗ್ಬೇಕು. ಅದೆಲ್ಲ ಬರ್ತಾ ಇದ್ದಾರೆ. ದೇವಸ್ಥಾನ ಮರಳು ಒಳಗಡೆ ಪಾತಾಳ ಅದು 2 ಬರ್ತೀರಂದ್ರಲ್ಲ ಯಾರು ಮತ್ತಿಂಗೆ ಬರೋದಾ ಏನು? ಅದೇಪ್ಪ ಇದು ಅಲ್ಲ, ಇದು ಫುಲ್ ಮರಳೇನಾ? ಹೌದು ಫುಲ್ ಮರಳೇನಾ? ಫುಲ್ ಮರಳೇನಾ?
ನದಿ ರೈಟ್ ಸೈಡ್ಗೆ ಒಂದು ಬಿರ್ಸ್ ಕಟ್ತಾವ್ರಲ್ಲ ಹಾಂ ರೈಟ್ ಸೈಡ್ಗೆ ಒಂದು ಊರಿದೆ, ಊರ ಹೆಸರು ಮಾಲಂಗಿ ಅಂತ ಊರು ಬರ್ತದೆ. ಹಾಂ ಆ ಊರಲ್ಲಿ ರಾಣಿ ಇರ್ತಾರ, ರಾಣಿ ಹೆಸರು ಅಲ್ಮೇಲಮ್ಮ. ಮೇಡಮ್ ಅವ್ರು ಮದುವೆ ಆಗಿದ್ದು ಶ್ರೀರಂಗಪಟ್ಟಣ ರಾಜಂಗೆ, ಹೆಸರು ಶ್ರೀರಂಗರಾಯರು ಅಂತ. ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಶ್ರೀರಂಗಪಟ್ಟಣಲ್ಲಿ. ಆ ರಂಗನಾಥ ಸ್ವಾಮಿ ದೇವಿ ಹೆಸರು ರಂಗನಾಕಿ ಅಂತ. ಆ ದೇವ್ರಿಗೆ ಇರೋ ಹತ್ರ ಇರೋ ಒಡವೆಗಳನ್ನ ದೇವ್ರಿಗೆ ಪ್ರತಿ ಮಂಗಳವಾರ ಶುಕ್ರವಾರ ದೇವ್ರಿಗೆ ಒಡವೆಗಳನ್ನ ಅಲಂಕರಿಸಿ ದೇವ್ರಿಗೆ ಪೂಜೆ ಮಾಡ್ತಾ ಇರ್ತಾರೆ. ಆಗ ಅಲ್ಮೇಲಮ್ಮ ಗಂಡ ಶ್ರೀರಂಗರಾಯರಿಗೆ ಒಂದು ಬೆನ್ನಲ್ಲಿ ಕಾಯಿಲೆ ಬರುತ್ತೆ, ಅವನಿಗೆ ಗೆಡ್ಡೆ ರೋಗ, ಬೆನ್ಪಣಿ ಅಂತ, ಬೆನ್ನಿಂದಗಡೆ. ಆಗ ಎಲ್ಲಿಗೋದ್ರೂ ಅದು ಗುಣವಾಗಲ್ಲ. ಆಗ ಅವರು ಪಂಡಿತರಿಗೆ ಹೇಳ್ತಾರೆ ಈ ಕಾಯಿಲೆ ಗುಣವಾಗ್ಬೇಕಾದ್ರೆ ಏನ್ ಮಾಡ್ಬೇಕಂದಾಗ ಅವರು ತಲಕಾಡಿಗೆ ಹೋಗಿ ಕಾವೇರಿ ನದಿ ಹರಿತಿರೋ ಜಾಗದಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಅಂತ ಇದೆ. ಆ ದೇವ್ರಿಗೆ ಪ್ರತಿದಿನ ಹೋಗಿ ಪೂಜೆ ಮಾಡಿದ್ರೆ ನೀವು ಬಂದಿರೋ ಬೆನ್ನುಪಣಿ ಎಲ್ಲ ವಾಸಿ ಆಗುತ್ತಾ ಅಂತ ಪಂಡಿತರು ಹೇಳ್ತಾರೆ. ಅದೇ ರೀತಿ ಅಲ್ಮೇಲಮ್ಮನವರು ಶ್ರೀರಂಗರಾಯರು ತಲಕಾಡಿಗೆ ಬಂದು ಪ್ರತಿದಿನ ವೈದೇಶ್ವರಂಗೆ ಅವರು ಪೂಜೆ ಮಾಡ್ತಾ ಇರ್ತಾರೆ. ಅವರು ಪೂಜೆಯನ್ನ ಮಾಡ್ಬೇಕಾದ್ರೆ ಆ ಗಂಡ ಶ್ರೀರಂಗರಾಯರಿಗೆ ಅವನಿಗೆ ರಾಜಂಗೆ ಬೆನ್ನಲ್ಲಿ ಜಾಸ್ತಿ ಬೆನ್ಪಣಿ ಎಲ್ಲ ಜಾಸ್ತಿ ನೋವು ನೀರೋಗಿ ಅವರು ತೀರಾಗ್ಬಿಡ್ತಾರೆ. ಆಗ ಅಲ್ಮೇಲಮ್ಮನವ್ರಿಗೆ ಮಕ್ಳು ಇರೋಲ್ಲ. ಅವ್ರಿಗೆ ನಾನು ಇಷ್ಟು ದೇವ್ರ ಪೂಜೆ ಮಾಡಿದ್ರು ನನ್ನ ಗಂಡನ ಉಳಿಸ್ಕೊಳಕ್ಕಾಗಿಲ್ಲ ಅಂದ್ಬಿಟ್ಟು ಮೇಡಮ್ ಅವಳ ಹತ್ರ ಇದಿರುತ್ತೆ ಮೂಗುತಿ ಅಂದ್ರೆ ಮೂಗ್ಬಟ್ಟು. ಆ ಮೂಗುತಿ ಮಾತ್ರ ಅಲ್ಲಿ ದೇವ್ರ ಅವ್ರ ಮನೆ ದೇವ್ರು ಇದಲ್ಲ ರಂಗನಾಯಕಿ ದೇವಸ್ಥಾನ, ಆ ಮೂಗುತಿ ಮಾತ್ರ ದೇವಿ ಹತ್ರ ಬಿಟ್ಟು ಇದು ಮಿಕ್ಕಿದ ಒಡವೆಗಳನ್ನ ಅವಳು ಒಡವೆನ ಎತ್ಕೊಂಡು ಅವಳು ಗಂಡನ ಮನೆ ಬಿಟ್ಟು ಅವಳು ತಾಯಿ ಮನೆ ಹತ್ರ ಒಡವೆ ಎತ್ಕೊಂಡ್ ಬಂದ್ಬಿಡ್ತಾರೆ. ಆ ಮಹಾರಾಣಿ ಊರ ಹೆಸರು ಅಲ್ಮೇಲಮ್ಮನ ಊರು ಮಾಲಂಗಿ ಅಂತ. ಮೇಡಮ್ ಅದ್ರ ವಿಚಾರ ಇವ್ರಿಗೆ ಗೊತ್ತಾಗುತ್ತೆ, ಯಾರಿಗೆ? ಮೈಸೂರ ಒಡೆಯವ್ರಿಗೆ. ಅಲ್ಮೇಲಮ್ಮನವ್ರಿಗೆ ಮಕ್ಳಿಲ್ಲ, ಗಂಡ ಇಲ್ಲ. ಈ ಒಡವೆ ಎಲ್ಲ ಇಟ್ಕೊಂಡು ಏನ್ ಮಾಡ್ತೀಯ, ಈ ಒಡವೆ ಎಲ್ಲ ನಮ್ಮ ದೇವ್ರಿಗೆ ಪೂಜೆಗೆ ಒಡವೆ ಕಲ್ಸ್ಕೊಡೋ ಅಂತ ರಾಜ ಇದ್ ಮಾಡ್ತಾರ. ಅದಕ್ಕೆ ಅಲ್ಮೇಲಮ್ಮನವರು ಆ ಒಡವೆ ಕೊಡೋಕೆ ಅವಳು ಒಪ್ಪೋದಿಲ್ಲ. ಅವಳು ಆಗ ಅವಳು ಒಡವೆನೇ ಕಿತ್ಕೊ ಬನ್ನಿ ಅಂತ ಮೈಸೂರ ಮಹಾರಾಜ ಅವಳ ಮೇಲೆ ಒಡವೆ ಕಿತ್ಕೊ ಬನ್ನಿ ಅಂತ ಸೈನಿಕರು ಕಳಿಸ್ತಾರೆ. ಆಗ ಸೈನಿಕರು ಅವಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಒಡವೆ ಕಿತ್ಕೊಳ್ಳೋಕೆ. ಅದಕ್ಕೆ ನದಿ ಹತ್ರ ಹೋಗಿ ನದಿಯಲ್ಲಿ ರೌಂಡಿಗೆ ನೀರು ಸಿಗುತ್ತೆ, ಸುಳಿ ಏನೋ ಗೊತ್ತಾ, ಚಕ್ರ ರೀತಿ. ಆ ಸುಳಿಗೆ ಹೋಗಿ ಅವಳು ಒಡವೆ ಎಲ್ಲ ಅವಳು ನೀರ್ಗೆ ಹಾಕ್ಬಿಟ್ಟು ಹಾಗೆ 3 ಶಾಪ ಕೊಡ್ತಾರೆ. ತಲಕಾಡು ಮರಳ ಆಗಲಿ, ಮಾಲಂಗಿ ಮಡುವ ಆಗಲಿ, ಮೈಸೂರ ಮಹಾರಾಜರಿಗೆ ಮಕ್ಕಳಾಗದೆ ಶಾಪ ಕೊಡ್ತಾರೆ. ಏನ್ ಹೇಳಿ? ಮಾಲಂಗಿ ಮಡುವಗಳಿ ಮಡುವ ಅಂದ್ರೆ ಏನೋ ಗೊತ್ತಾ? ತಲಕಾಡು ಮರಳ ಅಂದ್ರೆ ಸಾಮಾನ್ಯವಾಗಿ ನೋಡ್ತಿರೋದು ಊರೆಲ್ಲ ಮೈಸೂರಲ್ಲಿ ಮುಚ್ಚೋಗಿದೆ. ಮಾಲಂಗಿ ಮಡುವ ಅಂದ್ರೆ ನನ್ನ ಒಡವೆನ ಯಾರೋ ಹುಡ್ಕಕ್ ಬಂದ್ರು ನನ್ನ ಆಭರಣ ಯಾರಿಗೂ ಸಿಕ್ಬಾರ್ದು ಅಂತ ಒಡವೆ ಎಲ್ಲ ನೀರ್ಗೆ ಇಟ್ಬಿಡ್ತಾರೆ ಸುಳಿಗೆ. ಅದು ಸಿಕ್ಕಲ್ಲ ಅದು. ಮತ್ತೆ ಇವಾಗ ಮೈಸೂರು ಅರಸರಿಗೆ ಇವಾಗ ಕೂಡ ಒರಿಜಿನಲ್ ಮಕ್ಳಿಲ್ಲ ಅವ್ರಿಗೆ. ಮತ್ತೆ ಶ್ರೀಕಂಠ ದತ್ತ ಒಡೆಯರು 2013 ತೀರೋದ್ರು ಅವರು. ಈಗ ಮೈಸೂರಲ್ಲಿ ರಾಜ ಇರೋದು ಯದುವೀರು. ಆ ರಾಜಗೆ ಮದುವಾಗಿರೋದು ರಾಜಸ್ಥಾನ ರಾಣಿ. ಈಗ ಒಡೆಯರ್ಗೆ 2 ಗಂಡು ಮಗು ಆಗಿದೆ. ಈಗಿರೋ ರಾಜನಿಗೆ ಮಗು ಆಗಿದೆ ಮೇಡಮ್. ಈಗ ಯದುವೀರು ಮಕ್ಳು ಹುಟ್ಟಿದಾರಲ್ಲ, ಮತ್ತೆ ಅವ್ರಿಗೆ ಆಗಲ್ಲ. ಶಾಪ ಇರೋದು ಕ್ಲೀನ್ ಮಾಡಿ ಈಗ ದೇವಸ್ಥಾನ ಸುತ್ತ ಸಿಮೆಂಟ್ ಗೋಡೆ ಹಾಕಿದ್ರ ಮೇಡಮ್, ಕಾಂಪೌಂಡ್. ಬೇರೆ ಕಡೆ ದೇವಸ್ಥಾನಕ್ಕೆಲ್ಲ ಸ್ಟೆಪ್ಸ್ ಹತ್ಕೊಳ್ತೀರ ನೀವು. ಈ ದೇವಸ್ಥಾನ ಇಷ್ಟ ಈಗ ಆ ದೇವಸ್ಥಾನ ಇರೋ ಲೆವೆಲ್ಗೆ ಒಂದು ಊರಿದ್ದಂತ ಸಿಟಿ ಲೆವೆಲ್ ಮೇಡಪ್ಪ. ಗಾಯ್ಸ್, ಇಲ್ಲಿ ಪಾತಾಳೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಲಿಂಗ ಬ್ರೌನ್ ಕಲರಲ್ಲಿ ಇದೆಯಂತೆ. ಬೇರೆ ಲಿಂಗಗಳು ನಾವು ನೋಡಿದ್ರೆ ಅದು ಬ್ಲ್ಯಾಕ್ ಇರುತ್ತಲ್ಲ, ಇಲ್ಲಿ ಬ್ರೌನ್ ಇರುತ್ತಂತೆ. ಹೋಗೋಣ ಬನ್ನಿ. ಇದು ಮಳ್ಳಲ್ಲಿ ಮುಚ್ಚೋಗಿರೋದನ್ನ ತೆಗ್ದ್ಬಿಟ್ಟು ಪೂಜೆ ಮಾಡ್ತಾರಂತೆ. ಇವಾಗ ಆ ಥರ ಏನಿಲ್ಲ, ಗೋಡೆ ಎಲ್ಲ ಕಟ್ಬಿಟ್ಟು ಯಾವುದೇ ಥರ ಮರಳು ಬರ್ದಿರೋ ಥರ ಮಾಡಿದ್ದಾರೆ. ಫುಲ್ ಡೌನ್ಗೆ ಹೋಗ್ಬೇಕು. ಇಲ್ಲಿ ಪೂಜೆ ಶಿವರಾತ್ರಿ ಹತ್ರ ಬಂತಲ್ಲ, ಸೊ ಎಲ್ಲ ಪೂಜೆ ಎಲ್ಲ ಜೋರಾಗಿ ನಡೀತಾ ಇದೆ. ತಾಳಶ್ರೀ
ಆಫ್ ಮಾಡು ಕೊಡೋದು ಬಿಡಿಲ್ಲ ಬೆಳಗ್ಗೆ ಒಂದು ಸಾಕು ಅಮ್ಮ ಬರ ಇಲ್ಲಿ ಕೈ ಅದರೊಳಗೆ ಸಾಕು ಎರಡು ಇದಾವೆ ಇನ್ನು ಹಚ್ಚು. ನೀನೊಂದು ಹಚ್ಬೇಕು ಕೊಡೆ ಬೆಂಕಿ ಕಡಿ ಕೊಡೆ ಇರ್ತೀರವ ನೀನು ಪಪ್ಪನ ಕೈ ಎಲ್ಲ ಹಚ್ಚಿ ಅಲ್ಲಿ ದೇವರಿಗೆ ಆರತಿನ ಮಾಡೋದು. ಅಲ್ಲೇ ಇದ್ಲಿಂಗಕ್ಕಂತೆ ಶಿವನ ಪ್ರೀತಿಯ ಬಿಲ್ಪತ್ರೆ ಇವನು ನನ್ನ ಕೈಲಿ ಬೇರೆ ಎತ್ಕೊಂತವನೆ. ಬಿಲ್ಪತ್ರೆನೇ ಬಿಲ್ಪತ್ರೆ ಉಳಿದ್ರೆ ಕೊಡಕ್ಕೆ ಬರ್ತಾ ಒಂದು ಫೋಟೋ ತೆಗಿಯೋ ನಾನು ಪಪ್ಪ ಇಟ್ಕೊಂತೀನಿ ಬರ್ತೀನಿ ಕಡೆ ಇಲ್ಲೇ ಬಾ ಕುಡಿ ಪಾಪ ತಾಚನೆ ಆರತಿ ಮಾಡಮ್ಮ. ಸ್ವಲ್ಪ ಅಲ್ಲೇ ಇಟ್ಬಿಟ್ಟು ಬಾ ಹಾಂ ದೀಪಗಳು ತೆಗ್ದಿಡು. ಇಡು ಒಂದೊಂದಕ್ಕೆ ಅಲ್ಲೇ ಇಟ್ಬಿಡಿ ಎಲ್ಲ ಸಾಲು ಅಲ್ಲೇ ಇರ್ಬೋದಾಯ್ತು ಈಗ ನೆಕ್ಸ್ಟು ಮರಳೇಶ್ವರ ಸ್ವಾಮಿ. ಇಲ್ಲ ಗೊತ್ತಿಲ್ಲ ಹೇಳಿ ಸೌತ್ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ 4 ನಾರಾಯಣ, ಉತ್ತರ ಕರ್ನಾಟಕದಲ್ಲಿ 5 ನಾರಾಯಣ ಟೋಟಲ್ ಕರ್ನಾಟಕದಲ್ಲಿ. ಎಲ್ಲೆಲ್ಲಿದೆ ಅದು ನಿಮ್ಗೆ ಗೊತ್ತಿದ್ರೆ ಹೇಳಿ, ಇದು ನಾ ಹೇಳ್ತೀನಿ. ನಮಗೆ ಗೊತ್ತಿಲ್ಲ ಗೊತ್ತೇನ್ರಿ ಫಸ್ಟ್ ಯಾವ್ದು ಗೊತ್ತಾ? ಫಸ್ಟ್ ವೈದೊಳಗೆ ಹಿಂಗೆ ವಿಷ್ಣುವರ್ಧನ ಕಟ್ಟರೋದು, ಮೇಲ್ಕೋಟದು ಚಲೋ ನಾರಾಯಣ. ಹಾಂ ಎರಡನೇದು ಮಂಡ್ಯ ಡಿಸ್ಟಿಕಲ್ಲಿ ಒಂದು ದೇವಸ್ಥಾನ ಬರುತ್ತೆ, ಆ ಊರ ಹೆಸರು ಕೆರೆ ತೊಂಡೂರು ನಂಬಿ ನಾರಾಯಣ. ಮೂರನೇದು ತಲಕಾಡು ಕೀರ್ತಿ ನಾರಾಯಣ ಮೂರನೇದು. ಹಾಂ ನಾಲ್ಕನೇದು ಚಾಮರಾಜನಗರದ ಹತ್ರ ಒಂದು ಊರಿದೆ ಗುಂಡ್ಲುಪೇಟೆ ಅಂತ, ಹಾಂ ಕೇಳಿದ್ದೀನಿ. ಊಟಿಗೆ ಹೋಗೋ ರೋಡು, ಅದು ದೇವ್ರ ಹೆಸರು ಇದು ವಿಜಯನಾರಾಯಣ. ಅದು ಊಟಿಗೆ ಹೋಗೋ ರೋಡು ಗುಂಡ್ಲುಪೇಟೆಯಲ್ಲಿ ವಿಜಯನಾರಾಯಣ. ಐದನೇದು ಉತ್ತರ ಕರ್ನಾಟಕದಲ್ಲಿ ಗದಗಿನಲ್ಲಿ ವೀರನಾರಾಯಣ. ಈ ಐದು ನಾರಾಯಣನ ಹೊಯ್ಸಳ ವಿಷ್ಣುವರ್ಧನ ಕಟ್ಟಿರುವಂತ ದೇವಸ್ಥಾನ, ಪಂಚನಾರಾಯಣ ಕರ್ನಾಟಕದಲ್ಲಿ. ನಮ್ಗೆ ಇದು ಹೆಸರು ನಾವೇ ಕಟ್ಟಿರೋದು. ಲಾಕ್ಡೌನ್ ಟೈಮಲ್ಲಿ ಕೊರೋನಾ ವೈರಸ್ ಸಿಂಪಲ್ ದೇವಸ್ಥಾನ. ಅದು ವಿಷ್ಣು ಟೆಂಪಲ್, ದೇವ್ರ ಹೆಸರು ಕೀರ್ತಿ ನಾರಾಯಣ. ಇದು ದೇವಾಲಯ ಕಟ್ಟಿರೋದು ಹೊಯ್ಸಳ ರಾಜ ವಿಷ್ಣುವರ್ಧನ ಕಟ್ಟಿರೋ ದೇವಸ್ಥಾನ. ಇದು ಈಗ 5 ನಾರಾಯಣ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದೊಂದು ದೇವಾಲಯ ಬರ್ತದೆ ತಲಕಾಡು. ಇದು ದೇವಾಲಯ ಕಟ್ಟಿ 1117 ದೇವಸ್ಥಾನ ಮಾಡೋದು. ಹೊಯ್ಸಳ ಮಹಾರಾಜ ವಿಷ್ಣುವರ್ಧನ ಕಟ್ಟಿರೋ ದೇವಸ್ಥಾನ ಇದು. ಇದು ಹಿಂದೆ ಇರೋ ದೇವಸ್ಥಾನ. ಇದು ಈ ದೇವ್ರ ಬರಕ್ಕೆ ಇದು ಮುಖ ಮಂಟಪ, ಮೇನ್ ಎಂಟ್ರೆನ್ಸ್ ಇದು ಮೇಡಮ್. ಇದು ಆ ಕಾಲದಲ್ಲಿ ಹಿಂದೆ ನಾವು ನಿಂತಿದ್ದೀವಲ್ಲ, ಈ ಮರಳುಗುಡ್ಡೆ ಆ ಮರಳುಗುಡ್ಡೆ ಎರಡು ಜಂಟ್ ಆಗ್ಬಿಟ್ಟಿತ್ತು. ಇದ್ರ ಮೇಲೆ ಮರಳುಗಿತ್ತು. ನಾವು ಟ್ಯಾಕ್ಟರ್ ನಿಂತಿದೀವಲ್ಲ, ಈ ಗುಡ್ಡೆ ಆ ಗುಡ್ಡೆ ಎರಡು ಜಂಟ್ ಆಗಿತ್ತು. ಆಗ ಭಕ್ತರು ದರ್ಶನ ಮಾಡಕ್ಕೆ ಮೇಲೆ ಹತ್ತಿ ಬಂದು ವಾಕ್ ಮಾಡಿ ಬಂದು ದರ್ಶನ ಮಾಡ್ತಾ ಇದ್ದು. ಆಮೇಲೆ ಮಂಡ್ಯ ಇದೆ ಅಂತ ಗೊತ್ತೇ ಇರಲಿಲ್ಲ. ಮರಳು ತೆಗಿಬೇಕಾದ್ರೆ ಸಿಕ್ಕಿರುವಂತ ಎಂಟ್ರೆನ್ಸ್ ಇದು. ರೆಡಿ ಮಾಡಿದ 2-3 ವರ್ಷಕ್ಕೆ ಮೇಲೆ ಗೋಪುರ ಎಲ್ಲ ಬಿದ್ದೋಗಿತ್ತು. ಮೇಡಮ್, ಆ ಗೋಪುರ ಬಿದ್ದೋದ್ಮೇಲೆ ಒಳಗಡೆ ಇರೋ ನಾರಾಯಣಿಗೆ ಏನಾದ್ರು ಭಿನ್ನವಾಗುತ್ತಾ ಅಂದ್ಬಿಟ್ಟು ಆ ದೇವ್ರಿಗೆ ಏನಾಗ್ತಾ ಇರುತ್ತೆ, ಬಾಕ್ಸಿಂಗ್ ಕವರ್ ಮಾಡಿ ದೇವ್ರು 5 ವರ್ಷ ಇಲ್ಲಿತ್ತು ನಾರಾಯಣ. 13ನೇ ಇಸ್ವಿಲಿ ತಿರ್ಗಾ ಕೆಳಗಡೆ ನೆಲ ಕಾಣಿಸ್ತಾ ಇದೆ ನೋಡಿ, ಆ ಭೂಮಿ ಲೆವೆಲ್ಗೆ ಕಲ್ಲೆಲ್ಲ ಬಿಚ್ಚಿ
ತಿರ್ಗಾ ಹೊಸದಾಗಿ ರಿಪೇರಿ ಮಾಡಿ ಕಟ್ಟಿರೋ ದೇವಸ್ಥಾನ ಫುಲ್ ಕಂಪ್ಲೀಟ್ ಆಗಿ. ಓ ಬೇಡ ತಿರ್ಗಾ ದೇವ್ರ ತಾಗ ಪ್ರತಿಷ್ಠಾಪನೆ ಮಾಡಿರೋದು ಕೀರ್ತಿ ನಾರಾಯಣ ಪಂಚಲಿಂಗಕ್ಕೆ ಸೇರಲ್ಲ. ಇಲ್ಲೊಂದು ಅಮ್ಮನ ದೇವಸ್ಥಾನ ಬಿದ್ದೋಗಿತ್ತು, ಈಗ ದೇವಿಗೆ ಪೂಜೆ ನಿಲ್ಲಿಸಬಾರ್ದು ಅಂತ ಆ ದೇವ್ರ ತಾಗ ಬಂದು ಇಲ್ಲಿಟ್ಟು ಪೂಜೆ ಮಾಡ್ತಾ ಇದಾರೆ ಮಂಡ ಒಳಗಡೆ. ದೇವಿ ಹೆಸರು ಸುಂದರವಲ್ಲಿ ಅಮ್ಮನವರು. ಸುಂದರವಲ್ಲಿ ಅಂದ್ರೆ ತಮಿಳು ಹೆಸರು, ಮಹಾಲಕ್ಷ್ಮಿ. ಇಲ್ಲೊಂದು ಅಡಿಗೆ ಮನೆ ಬಿದ್ದೋಗಿದೆ, ಅಲ್ಲ ಒಬ್ರು ಲೇಡೀಸ್ ಆಯ್ತಾ ಬೇಸ್ಮೆಂಟ್ ಅಡಿಗೆ ಮನೆ. ಇದು ದೇವ್ರಿಗೆ ಕಲ್ಯಾಣಸು ಅಂತ ದೇವ್ರಿಗೆ ಮದುವೆ ಮಾಡೋದು ಕಲ್ಯಾಣ ಮಂಟಪ ಇಟ್ಗೆ ಅದು. ಅಲ್ಲ ಹನುಮಾನ್ ದೇವಸ್ಥಾನ ಇದೆ ನೋಡಿ ಎದುರುಗಡೆ, ಕಟ್ರ ಕಲ್ಗೋಡ ಅಲ್ಲಿ ತುಳಸಿ ಕಟ್ಟ ಇದೆ ನೋಡಿ. ಅದು ಪಂಚಲಿಂಗಕ್ಕೆ ಸೇರಲ್ಲ, ವಿಷ್ಣು ಕೀರ್ತಿ ನಾರಾಯಣ. ಮರಳೇಶ್ವರ ಅಂತ 5 ಅಡಿ ಶಿವಲಿಂಗ ಇದೆಯಂತೆ. ನಾನು ದೇವಸ್ಥಾನ ಅಷ್ಟೇ ತೋರ್ಸೋಕ್ಕಾಗ್ತಾ ಇರೋದು, ಒಳಗಡೆ ಯಾವುದು ಫೋಟೋಸ್ ವಿಡಿಯೋಸ್ ಏನೂ ಅಲ್ವೋ ಇಲ್ಲ. ನೀವು ಗೂಗಲ್ ಸರ್ಚ್ ಮಾಡಿ ನೋಡ್ಕೊಳ್ಳಿ, ಹಾಕಿದ್ರೆ ಸಿಗುತ್ತಲ್ವ ಗೂಗಲಲ್ಲಿ. ಇಲ್ಲಾಂದರೆ ನಾನೇ ಎಲ್ಲೆಲ್ಲರ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಅಷ್ಟೆ. ನನಗೆ ಎಡಿಟ್ ಮಾಡೋಕೆ ಅಷ್ಟೊಂದು ಟೈಮ್ ಇದ್ದರೆ ಎಲ್ಲಾದ್ರದ್ದು ಫೋಟೋಸು ಸೈಡಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಗೈಸ್ ಚೌಡೇಶ್ವರಿ ಅಮ್ಮನವ್ರ ದೇವಸ್ಥಾನ. ಗೈಸ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನೋಡಿದ್ದೀರಲ್ಲ, ಇಲ್ಲೊಂದು ಪುಟ್ಟಕ್ಕನ ಮಕ್ಕಳು ಮೆಶ್ ಇದೆ ನೋಡಿ. ಮಕ್ಕಳು ಅಲ್ಲ, ಪುಟ್ಟಕ್ಕನ ಮೆಶ್. ಊರಲ್ಲಿ ಸುಮಾರು ಕಡೆ ಅಶ್ವತ್ಥ ಕಟ್ಟೆ ನೋಡಿರ್ತಾರ. ಡಿಫ್ರೆನ್ಸ್ ಏನು ಅಂದ್ರೆ ಸುತ್ತ ಅರಳಿ ಮರ, ಅರಳಿ ಮಧ್ಯೆ ಸೆಂಟ್ರಲ್ಲಿ ಬೇವಿನ ಮರ ಬಂದಿದೆ ನೋಡಿ. ಓ ಹೌದು, ಎಲೆ ಚಿಗುರೋಡ್ದು ಎರಡು ಜೊತೆ ಜೋಡಿ ಇದ್ರೆ ಪೂಜೆ ಮಾಡಿ ಇದ್ ಮಾಡ್ತಾರೆ. ಅರಳಿ ಮರದ ಸುತ್ತ ಮಧ್ಯ ಬೇವಿನ ಸಸಿ. ಕೀರ್ತಿ ನಾರಾಯಣ ಸ್ವಾಮಿ ದೇವಾಲಯ. ದಿಸ್ ಇಸ್ ದ ಲಾಸ್ಟ್ ಟೆಂಪಲ್. ನಮ್ಮ ಗಾಡಿ ಅಲ್ಲೇ ಇದೆ ಗೈಸ್. ಇದನ್ನು ಮುಗಿಸ್ಕೊಂಡು ಹೋಗ್ತಾ ಇರೋದೆ. ರಾಜರಾಜ ಚೋಳ ಬೇಡ ಚೋಳರನ್ನ ಗೆದ್ದ ಹೊಯ್ಸಳ ವಿಷ್ಣುವರ್ಧನ 1117ರಲ್ಲಿ ದೇವಸ್ಥಾನ ಕಟ್ಟಿರೋದಿಲ್ಲ. ಚೋಳರು ಈ ಊರಿಗೆ ರಾಜಧಾನಿ ಮಾಡ್ಕೊಂಡಾಗ ಊರಿಗೆ ನೇಮಿದ್ದು ರಾಜರಾಜಪುರ ಅಂತ ನಾಮಕರಣ ಮಾಡಿದ್ದವು. ಬರ್ತಾರ ಸರ್, ಕೆಲ ಜನ ಟೈಮ್ ಇಲ್ಲ ಅಂದಾರ ವೈದೇಶ್ವರ ನೋಡ್ಕೊಂಡು ಬಿಡಬೇಡಿ. ಇದಾಗಿದೆ ಅನ್ನಲ್ಲ, ಮಹಾಲಕ್ಷ್ಮಿ ದೇವಸ್ಥಾನ ಅದು ಮೇನ್ ಬಾಕ್ಲಿದೆ ಇಲ್ಲಿ. ಅದು ಹೆಂಗೆ ಸಿಕ್ಕಿದೆ ಮತ್ತೆ ಕಟ್ಟಕ್ಕೆ ಎಲ್ಲ ಲೈನ್ ಜೋಡಿಸಿರೋದು. ಅದು ಗಜಲಕ್ಷ್ಮಿ ಇದೆ ನೋಡಿ, ಮತ್ತೆ ದೇವಸ್ಥಾನದ ಮತ್ತೆ ಈ ಕಲ್ಲೇ ತಗೋಗಿ ಮತ್ತೆ ದೇವಸ್ಥಾನ ರೆಡಿ ಆಗುತ್ತೆ. ಅಲ್ಲಿವರೆಗೂ ದೇವ್ರ ಪೂಜೆನ ನಿಲ್ಲಿಸಬಾರ್ದು ಅಂತ ಮೂರ್ತಿ ತಗೊಂಬಂದು ಇಲ್ಲಿ ಮಂಡಳಗಡೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಮೇಡ ಆ ದೇವಸ್ಥಾನ ಕಲ್ಲೇ ಮೇಡಲ್ಲ ಲೈನ್ ಬಿದ್ದಿರೋದು. ತುಣಿಬಾರ್ದಲ್ಲಿಗೆ ದೇವ್ರ ಮಾಡ್ತಾರೆ. ಇದೆಲ್ಲ ಅಡುಗೆ ಮನೆ ಕಲ್ಲು. ಪ್ರಸಾದ ಮನೆ ಅಲ್ಲಿ ಫಿಲ್ಟರ್ ನೀರು ಇತ್ತಲ್ಲ ಚೌಡೇಶ್ವರಿ ದೇವಸ್ಥಾನ, ಎಷ್ಟು ಚೆನ್ನಾಗಿತ್ತು. ಬಟ್ ಜೋರಾಗಿ ಬರ್ತಾ ಇಲ್ಲ. ಹೌದಾ, ಮನೆ ಕಟ್ರೆ ಮರಳು ತಗೊಂಡೋಗ್ರಿ ಮನೆ ಕಟ್ರೆ ಇಂದ. ದೇವ್ರ ದರ್ಶನ ಇಲ್ಲಿಗೆ ಎಷ್ಟು ಚೆನ್ನಾಗಿ ಕಾಣ್ತೈತಲ್ವ. ಕೊಡ್ತೈತೆ ನೋಡಲ್ ದೇವರು. ಕೈಸ್ ಕಾಣ್ತಿದ್ಯಾ? ಆಂಟಿ ಅಡ್ಡ ಬಂದ್ಬಿಟ್ರು. ನಮ್ಮ ಲಕ್ಷ್ಮಿ ಆಂಟಿ ಫೋಟೋ ಶೂಟ್ ನಡೀತಿದೆ. 1 hour ಆಗುತ್ತೆ ಇಲ್ಲಿಂದ ಹೋಗೋದು. ಬರೋದ ಹೇಗೆ ಅನ್ನಿಸ್ತಿದೆ ನಿಮಗೆ? ಗೈಸ್ ಫೋಟೋಗೆ ಬರ್ತಿಲ್ಲ ಗೈಸ್, ಕಣ್ಣಲ್ಲಿ ಕಾಣ್ತಾ ಇದ್ದೇವರು. ನೋಡೋ ಬರುತ್ತಾ? ನಿನ್ನ ಫೋನಲ್ಲಿ ಬರುತ್ತಾ? ಗೈಸ್ ಇಲ್ಲಿಗೆ ತಲಕಾಡು ಟ್ರಿಪ್ ಮುಗೀತು. ಊಟ ಮಾಡಿಲ್ಲ ಮಧ್ಯಾಹ್ನದಿಂದ. ಗೈಸ್ ಇಲ್ಲಿಗೆ ತಲಕಾಡು ಟ್ರಿಪ್ ಮುಗೀತು. ಇವಾಗ ನಾವು ಊಟ ಮಾಡಿಲ್ಲ. ನಮ್ಮ ಅಂಕಲ್ ಮೊಬೈಲ್ನ ಕಟ್ಟೋಳಿ ಈಗ ಊಟ ಮಾಡಿಲ್ಲ, ಊಟ ಮಾಡಕ್ಕೆ ಹೋಗ್ಬೇಕು. ಒಟ್ಟಷ್ಟೆಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ. ಮರಳೊಳಗೆ ನಡೆದು ಹಿಂಗೆ ಬಂದರೆ ಗೊತ್ತಾಗುತ್ತೆ ಎಷ್ಟು ಎನರ್ಜಿ ಇದ್ರೂ ಮರಳೊಳಗೆ ಕಾಲಿಡ್ತಾ ಇರ್ತದೆ, ಸುಸ್ತಾಗೋಗುತ್ತೆ. ಇವಾಗ ಹೋಗಿ
ಊಟ ಮಾಡಿಕೊಂಡು ನೆಕ್ಸ್ಟು ತಿಪ್ಟೂರ್ಗೆ ಹೋಗ್ತೀವಿ. ಮತ್ತು ಹೋಗ್ತಾ ಜರ್ನಿದು ವೀಡಿಯೋ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀನಿ, ಇಲ್ಲೇ ಇರ್ತಾರೆ ಗೈಡು. ಅವಣ್ಣ ಕರ್ಕೊಂಡೋಗಿ ಅಂದರೆ ಗೈಡ್ ಕರ್ಕೊಂಡೋದ್ರೆ ನಿಮಗೆ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಎಲ್ಲ ಅರ್ಥ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಈ ದೇವಸ್ಥಾನ ಅಂತ ನೋಡ್ಕೊಂಬರ್ತೀರ ಅಷ್ಟೇ. ಅದ್ರ ಹಿಂದೆ ಇರೋ ಇತಿಹಾಸ ಆಗಲಿ ನಿಮಗೇನು ಗೊತ್ತಾಗಲ್ಲ. ನನ್ನ ಬ್ಲಾಗ್ ನೋಡಿದ್ರೆ ಅರ್ಥ ಆಗಿರುತ್ತೆ ಅಷ್ಟೇ. ಬಾಯ್.